ಬಿಗ್ ಬಾಸ್ ಸೀಸನ್ 12 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಏನು ಡಾಕ್ಟರ್ ಬ್ರೋ ಯೂಟ್ಯೂಬ್ ನ ಕ್ವಿಟ್ ಮಾಡಿದ್ರ? ವಿಕಾಸ್ ಗೌಡ ಅವರು ವೈಶ್ಯಗಳನ್ನ ಎಕ್ಸ್ಪೋಸ್ ಅಂಡ್ ಮಾಯಾ ಲೋಕ ಅವ್ರಿಗೆ ಒಂಚೂರು ಇಷ್ಟ ಆಗಲ್ವಂತೆ ಹೇಗೆ? ಸ್ಯಾಮ್ ಸಮೀರ್ ಅವರು ಅವರ ಹಿಂದಿನ ಫ್ರೆಂಡ್ಸ್ ನ ಎಕ್ಸ್ಪೋಸ್. ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಓಕೆ, ಇವತ್ತಿನ ಫಸ್ಟ್ ವಿಡಿಯೋ ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ಮಾತಾಡೋಣ. ಇನ್ನು ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ 12 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಹಿಂಟ್ ಕೊಟ್ರ? ಎಸ್ ಗೈಸ್, ಕಿಚ್ಚ ಸುದೀಪ್ ಸರ್ ಒಂದು ಇವೆಂಟ್ ಗೆ ಹೋಗಿರ್ತಾರೆ. ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ 28 ಗೆ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತ. ಇದ್ರ ಬಗ್ಗೆ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಮುಂದೆ ಬಿಗ್ ಬಾಸ್ ರಿಲೇಟೆಡ್ ಏನೇನ್ ಅಪ್ಡೇಟ್ ಬರುತ್ತಾ ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಓಕೆ, ದೆನ್ ನೆಕ್ಸ್ಟ್ ನ್ಯೂಸ್ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಮಾತಾಡೋಣ. ಏನು ಡಾಕ್ಟರ್ ಬ್ರೋ ಯೂಟ್ಯೂಬ್ ನ ಕ್ವಿಟ್ ಮಾಡಿದ್ರ? ಎಸ್ ಗೈಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಈ ತರ ನ್ಯೂಸ್ ತುಂಬಾನೇ ಸ್ಪ್ರೆಡ್ ಆಗ್ತಿತ್ತು. ಅಂಡ್ ಲಾಸ್ಟ್ 6 months ಇಂದ ಡಾಕ್ಟರ್ ಬ್ರೋ ಅವರು ಯಾವುದೇ ರೀತಿಯ ವಿಡಿಯೋಸ್ ಹಾಕಿರ್ಲಿಲ್ಲ. ರೀಸೆಂಟ್ ಶ್ರವಣ್ ಬ್ರೋ ಅವರ ಕ್ರಿಯಾಜೆನಿಕ್ಸ್ ಆಫೀಸ್ ಗೆ ಡಾಕ್ಟರ್ ಬ್ರೋ ನ ಕರೆಸಿ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ರು. ಅಲ್ಲಿ ಶ್ರವಣ್ ಬ್ರೋ ಅವರು ಡಾಕ್ಟರ್ ಬ್ರೋ ನ ಕೇಳ್ತಾರೆ, ನೀವ್ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಬೇಸಿಕಲಿ ಡಾಕ್ಟರ್ ಬ್ರೋ ಅವರು ಟ್ರಾವೆಲ್ ಕಂಪನಿನ ಓನ್ ಮಾಡ್ತಾರೆ. ಅದ್ರ ಹೆಸರು ಬಂದು ಗೋ ಪ್ರವಾಸ ಅಂತ. ಸೊ ಈ ಕಂಪನಿ ವರ್ಕ್ಸ್ ಅಲ್ಲಿ ಬಿಸಿ ಇರೋ ಕಾರಣ ಡಾಕ್ಟರ್ ಬ್ರೋ ಯಾವುದೇ ಕಂಟ್ರಿಗೂ ಟ್ರಾವೆಲ್ ಮಾಡ್ತಾ ಇಲ್ಲ ಅಂಡ್ ವ್ಲಾಗ್ಸ್ ಕೂಡ ಮಾಡ್ತಾ ಇಲ್ಲ. ಅಂಡ್ ಶ್ರವಣ್ ಬ್ರೋ ಕೇಳ್ತಾರೆ, ನಿಮ್ ಕಂಪನಿಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆ ಅಂತ. ಅದಕ್ಕೆ ಡಾಕ್ಟರ್ ಬ್ರೋ ರಿಪ್ಲೈ ಮಾಡ್ತಾರೆ, ನಾವು ಈಗ ಕರೆಂಟ್ಲಿ 25 ಮೆಂಬರ್ಸ್ ಇದೀವಿ ಅಂತ. ಅಂಡ್ ಡಾಕ್ಟರ್ ಬ್ರೋ ಹೇಳ್ತಿದ್ದಾರೆ ಅವ್ರು ಇದ್ರ ಮೇಲೆ ಕರೆಂಟ್ಲಿ ವರ್ಕ್ ಮಾಡ್ತಾ ಇದಾರೆ ಅಂಡ್ ಡೆಫಿನೆಟ್ಲಿ ಸ್ವಲ್ಪ ದಿನದಲ್ಲಿ ನ್ಯೂ ವಿಡಿಯೋ ಬರುತ್ತೆ ಅಂತ. ಓಕೆ, ದೆನ್ ನೆಕ್ಸ್ಟ್ ನ್ಯೂಸ್ ವಿಕಾಸ್ ಗೌಡ ಅವ್ರ ಬಗ್ಗೆ ಮಾತಾಡೋಣ. ಇನ್ನು ವಿಕಾಸ್ ಗೌಡ ಅವರು ವೈಶ್ಯಗಳನ್ನ ಎಕ್ಸ್ಪೋಸ್ ಮಾಡಿದ್ರ? ಎಸ್ ಗೈಸ್, ನೆನ್ನೆ ಇವ್ರು ಒಂದು ವಿಡಿಯೋ ಹಾಕ್ತಾರೆ, ವೈಶ್ಯವಾಟಿಕೆ ಅಡ್ಡಕ್ಕೆ ಹೋದೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಂತ. ಈ ವಿಡಿಯೋನ ಕರೆಂಟ್ಲಿ 1.7 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ. ಈ ವಿಡಿಯೋದಲ್ಲಿ ಅವರು ತೋರಿಸ್ತಾರೆ ಹೇಗೆ ವೈಶ್ಯಗಳು ಪಬ್ಲಿಕ್ ಗೆ ತೊಂದರೆ ಕೊಡ್ತಾ ಇದಾರೆ ಅಂಡ್ ಹೆಂಗೆ ಅವ್ರಿಗೆ ಮೋಸ ಮಾಡ್ತಿದ್ದಾರೆ ಅಂತ. ಆಸ್ ಸೂನ್ ಆಸ್ ವಿಕಾಸ್ ಗೌಡ ಅವ್ರ ಕ್ಯಾಮ್ರಾ ಇಟ್ಕೊಂಡ್ ಬಂದಿದ ತಕ್ಷಣ ವೈಶ್ಯಗಳೆಲ್ಲ ಓಡೋಗ್ತಾರೆ ಅಂಡ್ ಕೆಲವೊಬ್ರು ಮುಖ ಕೂಡ ಮುಟ್ಕೋತಾರೆ. ಅಂಡ್ ಈ ವೈಶ್ಯಗಳು ಹೇಗೆ ಅವರು ಈ ಸ್ಟೂಡೆಂಟ್ಸ್ ಗೆ ಪಬ್ಲಿಕ್ ಗೆ ತೊಂದರೆ ಕೊಡ್ತಾ ಇದಾರೆ ಅಂತ. ಅಂಡ್ ಸ್ಟೂಡೆಂಟ್ಸ್ ಹತ್ರ ಫೋರ್ಸ್ಫುಲಿ ದುಡ್ಡು ಕಿತ್ಕೊಳ್ಳೋದು ಅಂಡ್ ಇವ್ರ ಜೊತೆ ಯಾರಾದ್ರೂ ಹೋದ್ರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾನು ಝೀರೋ ಮಾಡಿ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡ್ ಕಳಿಸ್ತಾರಂತ. ಅಂಡ್ ಅಲ್ಲೇ ಇದ್ದ ಒಬ್ಬ ಹುಡುಗನ ಇಂಟರ್ವ್ಯೂ ತಗೊಳ್ತಾರೆ. ಅವನು ಅವನ ಜೊತೆ ಆದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾನೆ. ಆ ಹುಡುಗ ಹೇಳ್ತಾನೆ ದಟ್ ಹೇಗೆ ಈ ವೈಶ್ಯಗಳು ಅವನ್ನ ಕರ್ಕೊಂಡೋಗಿ ಅವನ ಹತ್ರ ಇದ್ದ ಎಲ್ಲಾ ದುಡ್ಡು, ಬ್ಯಾಂಕ್ ಅಲ್ಲಿ ಇದ್ದ ದುಡ್ಡೆಲ್ಲ ಕಿತ್ಕೊಂಡು ಕಳಿಸಿದ್ರು ಅಂತ. ಇದ್ರ ಬಗ್ಗೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಏನೋ ಹೊಡೆದು ಹಂಗೆ ಮಾಡಿ ಕರ್ಕೊಂಡು ಹೋಗಿ ಮತ್ತೆ ನಮ್ಮ ಪಾಕೆಟ್ ರೊಕ್ಕ ಅಂಡ್ ದೆನ್ ಪಬ್ಲಿಕ್ ಎಲ್ಲ ಒಂದ್ ಕಡೆ ಗ್ಯಾದರ್ ಆಗಿ ಆ ವೈಶ್ಯಗಳನ್ನ ಮೆಜೆಸ್ಟಿಕ್ ಅಂಡ್ ಮೆಜೆಸ್ಟಿಕ್ ಫ್ಲೈಓವರ್ ಇಂದಾನೆ ಓಡಿಸ್ತಾರೆ. ಇವ್ರ ವಿಡಿಯೋನ ನೀವು ಫುಲ್ ನೋಡ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಔಟ್ ದೇರ್. ಓಕೆ, ದೆನ್ ನೆಕ್ಸ್ಟ್ ಸ್ಯಾಮ್ ಸಮೀರ್ ಇನ್ಸ್ಟಾ ಅವ್ರ ಬಗ್ಗೆ ಮಾತಾಡೋಣ. ಇನ್ನು ಸ್ಯಾಮ್ ಸಮೀರ್ ಅವರು ಅವರ ಹಿಂದಿನ ಫ್ರೆಂಡ್ಸ್ ನ ಎಕ್ಸ್ಪೋಸ್ ಮಾಡಿದ್ರ? ಎಸ್ ಗೈಸ್, ಸ್ಯಾಮ್ ಸಮೀರ್ ಅವರು ನೆನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ Q&A ಸೆಷನ್ ಮಾಡಿದ್ರು. ಅಲ್ಲಿ ಯಾರೋ ವಿಲ್ ಯು ಮ್ಯಾರಿ ಮೀ ಅಂತ ಕ್ವಶನ್ ಕೇಳಿದ್ರು. ಅದಕ್ಕೆ ಅವ್ರು ಅಲ್ಲೇನೆ ನೋ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ನಿಮ್ಗೆ ಬ್ಲಾಗ್ ಹೆಟ್ಟಿಕ್ ಅನ್ಸಲ್ವಾ ಅಂತ. ಅದಕ್ಕೆ ಅವರು ಒಂದು ಸರ್ಕಾಸ್ಟಿಕ್ ರಿಪ್ಲೈ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ದಿನ ಏನ್ ಮಾಡ್ತೀನೋ ಅದನ್ನೇ ತೋರಿಸಿ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಅಂತ. ನಾವು ನೈಟ್ ಎಲ್ಲ ಕೂತ್ಕೊಂಡು ನಾಳೆ ಏನ್ ಪೋಸ್ಟ್ ಮಾಡೋದು, ನಾಳೆ ಏನ್ ಶೂಟ್ ಮಾಡೋದು ಅಂತೆಲ್ಲ ಏನಿಲ್ಲ. ನಮ್ಮ ಟೀಮ್ ಎಲ್ಲ ಏನಿಲ್ಲ, ಕಷ್ಟ ಏನಿಲ್ಲ ಅಂತ ಅನ್ಕೊಂಡಿರೋರ್ಗೆ ಕಷ್ಟ ಇದೆ. ಅಂಡ್ ನೆಕ್ಸ್ಟ್ ಒಬ್ಬ ಅವ್ರ ಫಾಲೋವರ್ ಕೇಳ್ತಾರೆ, ನಿಮ್ಮ ಆಡಿಯನ್ಸ್ ಗೆ ನೀವು ಒಂದು ಲೈಫ್ ಲೆಸನ್ ಕೊಡ್ಬೇಕಾಗಿದ್ರೆ ಏನ್ ಕೊಡ್ತಾ ಇದ್ರಿ ಅಂತ. ಅವ್ರು ಹೇಳ್ತಾರೆ, ಚೂಸ್ ಯುವರ್ ಫ್ರೆಂಡ್ಸ್ ವೈಸ್ಲಿ. ಅಂದ್ರೆ ನೀವು ಮಾಡ್ಕೊಳ್ಳೋ ಫ್ರೆಂಡ್ಸ್ ನ ಹುಷಾರಾಗಿ ಮಾಡ್ಕೊಳ್ಳಿ. ಇಂಡೈರೆಕ್ಟ್ಲಿ ಸೇಯಿಂಗ್ ಹೇಗೆ ಅವ್ರ ಹಿಂದಿನ ಫ್ರೆಂಡ್ಸ್ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಮಾಯಾ ಲೋಕ ಅವ್ರ ಬಗ್ಗೆ ಮಾತಾಡೋಣ. ಏನು ಮಾಯಾ ಲೋಕ ಅವ್ರ ಮಗಳ ಮೇಲೆ ಬರೋ ರೇಸಿಸ್ಟ್ ಕಮೆಂಟ್ಸ್ ಮೇಲೆ ಮಾಯಾ ಲೋಕ ಅವ್ರ ರಿಪ್ಲೈ ಕೊಟ್ರ? ಎಸ್ ಗೈಸ್, ಮಾಯಾ ಲೋಕ ಅವರು ಈ ವಿಡಿಯೋದಲ್ಲಿ ಅವರ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಡ್ತಾರೆ ಹೇಗೆ ಕೆಲವು ರಿಲೇಟಿವ್ಸ್ ಅಂಡ್ ಹೇಟರ್ಸ್ ಅವ್ರ ಮಗಳು ಮಾತಾಡ್ದಿರೋದಕ್ಕೆ ಅಂಡ್ ಅವ್ರ ಮಗಳು ಕಲರ್ ಮೇಲೆ ಹೇಗೆ ಅವರು ರೇಸಿಸ್ಟ್ ಕಮೆಂಟ್ಸ್ ಆಗ್ತಾ ಇದ್ರು ಅಂತ. ಅಂಡ್ ಮಾಯಾ ಲೋಕ ಅವ್ರಿಗೆ ಒಂಚೂರು ಇಷ್ಟ ಆಗಲ್ವಂತೆ ಹೇಗೆ ಸಮ್ ಪೀಪಲ್ ಹುಟ್ಟಿದ ಮಗುನು ಕೂಡ ಜಡ್ಜ್ ಮಾಡ್ಬಿಡ್ತಾರೆ. ಆಗ ಹುಟ್ಟಿರೋ ಮಗುವ ಕಲರ್ ಮೇಲೆ ಅದರ ಬೆಳವಣಿಗೆ ಮೇಲೆ ಜಡ್ಜ್ ಮಾಡೋರ್ ಕಂಡ್ರೆ ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಅಂಡ್ ಇದನ್ನೆಲ್ಲ ಹೇಗೆ ಅವರು ಓವರ್ಕಮ್ ಮಾಡ್ತಾರೆ ಅಂತ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರದೊಂದು ಕ್ಲಿಪ್ ಹಾಕ್ತೀನಿ, ನೋಡಿ ಇಲ್ಲಿ. ನಾವು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಈಗ ನನಗೆ ಪ್ರೆಗ್ನೆಂಟ್ ಇರಬೇಕಾದ್ರೆ ನೋಡಿರೋದು ಡಾಕ್ಟ್ರು, ಡೆಲಿವರಿ ಮಾಡಿರೋದು ಡಾಕ್ಟ್ರು. ಸೊ ಇನ್ನು ಮಗು ಬಗ್ಗೆ ಗೊತ್ತಿರೋದು ಕೂಡ ಡಾಕ್ಟ್ರಿಗೆ ಅಲ್ವಾ, ಹಾಗಾಗಿ ನಾವು ಡಾಕ್ಟರ್ ಮೇಲೆ ಡಿಪೆಂಡ್. ಇನ್ನೊಂದು ಮೇನ್ ಆಗಿ ಕಲರ್. ತುಂಬಾ ಜನರು ಹುಟ್ಟಿದ ಮಗುಗೂ ಕೂಡ ಹೇಳ್ತಾರೆ, ರಾಜು ಕಲರ್ ಕಪ್ಪಗಿದೆ, ಹೆಲ್ದಿಯಾಗಿದೆಯಾ ಇಲ್ಲ ಇಂಪಾರ್ಟೆಂಟ್ ಅಲ್ಲ, ಕಲರ್ ಹೆಂಗಿದೆ, ಬೆಳ್ಳಗಿದ್ರೆ ಸಾಕು. ಓಕೆ, ದೆನ್ ಇವತ್ತಿಗೆ ಇಷ್ಟೇ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಂಡ್ ಇದೇ ತರ ಅಪ್ಡೇಟ್ಸ್ ಬೇಕಾದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.